ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ರುಚಿಯಾಗಿರುತ್ತೆ. ಇದು ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಮತ್ತು ಕೋಲ್ಡಾಗೂ ತಿನ್ಬೋದು, ನಾವು ಈಚೆ ಇಟ್ಟು ತಿನ್ಬೋದು. 2 ದಿನ ಏನೂ ಆಗೋಲ್ಲ, ಈಚೆ ಇಟ್ಟರೂ ಕೂಡ 2 ದಿನ ಏನೂ ಆಗೋಲ್ಲ ಇದು. ಮತ್ತು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ನಾವು 8 ದಿವಸದ ಗಂಟ ತಿನ್ಬೋದು. ಇಲ್ಲೀಗ ಕಸ್ಟರ್ಡ್ ಪೌಡರ್ ಹಾಕಿ ಡ್ರೈ ಫ್ರೂಟ್ಸ್ಗಳು ಮತ್ತು ಇದು ಫ್ರೂಟ್ಸ್ಗಳೆಲ್ಲ ಹಾಕಿ ಒಂದು ರೆಸಿಪಿ ಮಾಡ್ತೀನಿ ಹಾಲಿನಿಂದ. ಅದು ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಫಸ್ಟಿಗೆ ಒಂದು 4 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಖರ್ಜೂರನ ಇದನ್ನು ಉದ್ದುದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ದ್ರಾಕ್ಷಿ, ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಈಗ ಇದು ತುಪ್ಪ ಕಾದಿದೆ, ತುಪ್ಪ ಸ್ವಲ್ಪ ಕಾದಿದೆ. ಇದು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡೆ ನೋಡಿ, ಈಗ ಇದಾಗಿದೆ. ಅದಕ್ಕೆ ಸ್ವಲ್ಪ ಇದು ಹಾಕ್ಕೊಡ್ತೀನಿ. ಖರ್ಜೂರ ಮತ್ತು ಒಣ ದ್ರಾಕ್ಷಿಗಳೆಲ್ಲ ಹಾಕ್ತೀನಿ ನೋಡಿ. ಈಗೆಲ್ಲ ಆಗಿದೆ, ಇದು ಮಿಕ್ಸ್ ಆಗಿದೆ. ತುಪ್ಪದಲ್ಲಿ ಹುರಿದಿರೋದು ಎಲ್ಲ ಮಿಕ್ಸ್ ಆಗಿದೆ ಈಗ. ಮತ್ತು ಒಂದು ದಪ್ಪದಾಗಿರೋದು ತಳ ಹಿಡಿದೇ ಇರೋದು ಬಾಣಲಿ ಇಟ್ಕೊಂಡು 1 ಲೀಟ್ರಷ್ಟು ಹಾಲು ಹಾಕ್ತಿದ್ದೀನಿ. ಹಾಲು ಚೆನ್ನಾಗಿ ಕುದಿ ಬರಲಿ. ಇದು ಗಟ್ಟಿ ಹಾಲು, ಸ್ವಲ್ಪನೂ ನಾನು ನೀರು ಹಾಕಿಲ್ಲ, 1 ಲೀಟ್ರಷ್ಟಿದೆ ನೋಡಿ. 4 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಹಸಿ ಹಾಲಿನಿಂದ ಕಲಿಸ್ಕೊತೀನಿ. ಈಗ ಬಿಸಿ ಹಾಲು ಬೇಡ, ಹಸಿದೇನೆ ಕಲಿಸ್ಕೊತಾ ಇದ್ದೀನಿ. 4 ಸ್ಪೂನಷ್ಟು ಹಾಕಿದ್ದೀನಿ ನೋಡಿ. ಹಸಿ ಹಾಲೇ ಹಾಕಿದ್ದೀನಿ. ಹಾಗೆ ಚೆನ್ನಾಗಿ ಕಲ್ಸ್ಕೊತೀನಿ. ಈಗ ಸ್ವಲ್ಪನೂ ಗಂಟು ಆಗಬಾರ್ದು, ಗಂಟು ಆಗದೆ ಇರುವಾಗ ಕಲ್ಸ್ಕೊತೀನಿ ಈಗ ನೋಡಿ. ಈಗ ಚೆನ್ನಾಗಿ ಕುದಿ ಬಂದಿದೆ, ಸ್ವಲ್ಪ ಹಾಲೆಲ್ಲ ಗಟ್ಟಿಯಾಗಿದೆ. ಈಗ ಕಸ್ಟರ್ಡ್ ಪೌಡರ್ ಕಲಿಸ್ಕೊಂಡಿದ್ದೀನಲ್ಲ, ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಂಗಲ್ ಮಾಡ್ತಾಯಿದ್ದೀನಿ. ಗಂಟು ಆಗದೆ ಇರುವಾಗೆ ಮಾಡ್ತಿದ್ದೀನಿ. 5 ಸ್ಪೂನ್ ಸಕ್ಕರೆ ಹಾಕ್ತೀನಿ ನೋಡಿ. ಈಗ ಸಕ್ಕರೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೀವು. ನಾನು 5 ಸ್ಪೂನ್ ಹಾಕ್ತಾಯಿದ್ದೀನಿ. 4, 5 ನೋಡಿ. ಆಗಿದೆ, ಈಗ ಚೆನ್ನಾಗಿ ಕುದಿದೆ. ಒಂದು 7 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇಷ್ಟು ತಿಕ್ಕು ಬಂದರೆ ಸಾಕು. ಇದು ಹಾರಾದ್ಮೇಲೆ ಈಗ ಡ್ರೈ ಫ್ರೂಟ್ಸ್ಗಳು ಮತ್ತು ಹಣ್ಣುಗಳನ್ನೆಲ್ಲನೂ ಹಾಕ್ತೀನಿ. ಇದು ಹಾರಲಿ. ಅದು ಹಾಲು ಹಾರಿದೆ. ಈಗ ಇಷ್ಟು ಡ್ರೈ ಫ್ರೂಟ್ಸ್ಗಳು ಇದು ಹಾಕ್ತೀನಿ. ಮತ್ತು ಇದನ್ನು ಫ್ರೂಟ್ಸ್ಗಳನ್ನೂ ಹಾಕ್ತೀನಿ. ಸ್ವಲ್ಪ ದಾಳಿಂಬೆ, ಇದು ಕೆಂಪು ದ್ರಾಕ್ಷಿ, ಬಾಳೆಹಣ್ಣು ಮತ್ತು ಕಪ್ಪು ದ್ರಾಕ್ಷಿ ಹಾಕ್ತಿದ್ದೀನಿ. ಇಷ್ಟು ಹಾಕ್ತೀನಿ ನೋಡಿ. ಹಾರಿದೆ, ಈಗ ಹಾಕ್ತೀನಿ. ಡ್ರೈ ಫ್ರೂಟ್ಸ್ಗಳು ಹಾಕಿ ಹುರ್ಕೊಂಡಿದ್ದೆ, ಇದು ಹಾಕ್ತಿದ್ದೀನಿ. ಅಂಜೂರನ ಹಾಲಲ್ಲಿ ನೆಲೆಸಿದ್ದೆ 4-5, ಇದನ್ನು ಹಾಕ್ತೀನಿ ನೋಡಿ. ಇದು ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ, ದೊಡ್ಡವರು ತಿಂತಾರೆ. ಮತ್ತು ಮಕ್ಕಳುಗಳು ಡ್ರೈ ಫ್ರೂಟ್ಸ್ಗಳು, ಈ ಹಣ್ಣುಗಳು ಯಾವುದನ್ನು ತಿನ್ನದೇ ಇದ್ದರೆ ನಾವು ಈ ರೀತಿ ರುಚಿಯಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ರುಚಿಯಾಗಿರುತ್ತೆ. ಇದು ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಮತ್ತು ಕೋಲ್ಡಾಗೂ ತಿನ್ಬೋದು, ನಾವು ಈಚೆ ಇಟ್ಟು ತಿನ್ಬೋದು. 2 ದಿನ ಏನೂ ಆಗೋಲ್ಲ, ಈಚೆ ಇಟ್ಟರೂ ಕೂಡ 2 ದಿನ ಏನೂ ಆಗೋಲ್ಲ ಇದು. ಮತ್ತು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ನಾವು 8 ದಿವಸದ ಗಂಟ ತಿನ್ಬೋದು. ಪಾಪು ಮನೆಯಲ್ಲೇ ಮಾಡಿದ್ದೆ, ಇದು ತುಂಬ ಚೆನ್ನಾಗೈತೆ. ತಿನ್ನಪ್ಪ, ಚೆನ್ನಾಗಿ ಮಾಡಿದ್ದೀನಿ ನೋಡು. ಟೇಸ್ಟ್ ನೋಡಿ ಹೇಳು. ಚೆನ್ನಾಗಿತ್ತ ಮಗನೇ? ಸ್ವಲ್ಪ ಹಾಕು ಮಗನೇ. ಪಾಪ ನೀನು ನೋಡಿ ಟೇಸ್ಟ್ ನೋಡಿ ಹೇಳಿದೆ ಅಲ್ವಾ, ಅಪ್ಪ ತಿರ್ಗಾ ಮಾಡಮ್ಮ ಅಂತಿತ್ತಲ್ಲ. ನೋಡಲಿ, ನೋಡ್ರಿ ಮಾಡಿದ್ದೀನಿ ಈಗ ತಿರ್ಗಾ ರೀ. ಈಗ ಡ್ರೈ ಫ್ರೂಟ್ಸ್ದು ಮಾಡಿದೆ, ಕಸ್ಟರ್ಡ್ ಪೌಡ್ರ್ ಹಾಕಿ ಡ್ರೈ ಫ್ರೂಟ್ಸ್. ಈಗ ಲಾಸ್ಟ್ ಟೈಮ್ ಮಾಡಿದ್ನಲ್ಲ
ಅದಕ್ಕಿಂತ ತುಂಬ ರುಚಿಗೈತೆ ನೋಡ್ರಿ. ಈಗ ಟೇಸ್ಟ್ ನೋಡ್ರಿ. ಭಾಳ ಟೇಸ್ಟ್ ಇದೆ, ಭಾಳ ಸೂಪರ್ ಆಗಿದೆ, ಭಾಳ ಸ್ವೀಟ್ ಇದೆ. ಈ ಡ್ರೈ ಫ್ರೂಟ್ಸಲ್ಲಿ ಈ ಖರ್ಜೂರ ಸಿಕ್ತು ನನಗೆ, ಇನ್ನೂ ಭಾಳ ಚೆನ್ನಾಗಿದೆ. ಹ್ಯಾಪಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ.